ನನಗೆ 28 ವರ್ಷ, ನನ್ನ ಗಂಡ ಕೋಮಲ್ಗೆ 31 ವರ್ಷ. ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಅವರು ಹೆಚ್ಚಿನ ಸಾರಿ ಮನೆಯಿಂದಲೇ ಕೆಲಸ ಮಾಡುತ್ತಾರೆ. ನಾನು ಕೂಡ ಹತ್ತಿರದ ಒಂದು ಕಾನ್ವೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿ ಸೇರಿಕೊಂಡಿದ್ದೇನೆ. ನಾವಿಬ್ಬರು ಕೆಲಸಕ್ಕೆ ಹೋಗುವುದರಿಂದ ಮನೆಯನ್ನು ನೋಡಿಕೊಳ್ಳಲು ಅಥವಾ ಮನೆಯ ಕೆಲಸಗಳನ್ನೆಲ್ಲ ನೋಡಿಕೊಳ್ಳಲು ಕೆಲಸದವನೊಬ್ಬನನ್ನು ನೇಮಿಸಿಕೊಂಡೆವು. ಅವನ ಹೆಸರು ಪ್ರಸನ್ನ, ಸುಮಾರು 35 ವರ್ಷದವನು. ನಮ್ಮ ಮನೆ ದೊಡ್ಡದಾಗಿದ್ದರಿಂದ ಪ್ರಸನ್ನ ಉಳಿದುಕೊಳ್ಳಲು ಒಂದು ಪ್ರತ್ಯೇಕ ಕೋಣೆ ಇತ್ತು. ಮದುವೆಯಾದ ಹೊಸದರಲ್ಲಿ ನಾನು ಮತ್ತು ನನ್ನ ಗಂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೇವೆ. ಪ್ರಸನ್ನ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾನೆ. ಅವನೆಂದರೆ ನನಗೂ ಹಾಗೂ ನಮ್ಮ ಯಜಮಾನರಿಗೂ ಇಬ್ಬರಿಗೂ ಇಷ್ಟ. ಅವನು ಕೂಡ ತುಂಬಾ ಚೆನ್ನಾಗಿ ಮೇಡಂ ಸರ್ ಅಂತ ಕರೆಯುತ್ತಾ ಹೇಳಿದ ಕೆಲಸವನ್ನು ಆದಷ್ಟು ಬೇಗ ಮುಗಿಸಿಕೊಡುತ್ತಿದ್ದ. ಹೀಗಿರುವಾಗ ನನಗೆ ಬೇಸಿಗೆ ರಜೆ ಆರಂಭವಾಯಿತು. 2 ತಿಂಗಳು ಕಾಲ ರಜೆ ಇತ್ತು. ಹಾಗಾಗಿ ನಾನು ಸ್ಕೂಲಿಗೆ ಹೋಗದೆ ಮನೆಯಲ್ಲಿ ಇರುತ್ತಿದ್ದೆ. ಒಂದು ದಿನ ನನ್ನ ಗಂಡ ಆಫೀಸ್ ಇಂದ ಕಾಲ್ ಮಾಡಿ ನನಗೆ ಅರ್ಜೆಂಟ್ ಆಗಿ 1 ವಾರದ ಮಟ್ಟಿಗೆ ಬೇರೆ ಊರಿಗೆ ಹೋಗುವ ಕೆಲಸವಿದೆ, ನೀನು ನನ್ನ ಬಟ್ಟೆಯನ್ನೆಲ್ಲ ಐರನ್ ಮಾಡಿಡು ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿ ಅಗತ್ಯ ಇರುವಂತಹ ಎಲ್ಲ ಬಟ್ಟೆಗಳನ್ನೆಲ್ಲ ಸಂಗ್ರಹಿಸಿ ಪ್ರಸನ್ನಗೆ ಕೊಟ್ಟೆ. ಹಾಗೆ ಅದನ್ನು ಐರನ್ ಮಾಡಿಡಲು ಹೇಳಿದೆ. ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಮನೆಯವರು ಮನೆಗೆ ಬಂದರು. ಹಾಗೆ ಬಂದು ಅವರಿಗೆ ಅಗತ್ಯ ಇರುವ ಎಲ್ಲಾ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ನನಗೆ ಹುಷಾರು ಅಂತ ಹೇಳಿ ಪ್ರಸನ್ನನನ್ನು ಕರೆದು ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳಿ ಹೊರಟರು. ಅವರು ಹೋದ ಸ್ವಲ್ಪ ಸಮಯದ ನಂತರ ನಾನು ನನ್ನ ಕೋಣೆಗೆ ಹೋಗಿ ಮಲಗಿಕೊಂಡೆ. ಸ್ವಲ್ಪ ಹೊತ್ತಿನ ನಂತರ ಎದ್ದು ಆಮೇಲೆ ಅಡುಗೆಯನ್ನು ಮುಗಿಸಿದೆ. ನಾನು ಊಟ ಮಾಡಿಕೊಂಡು ಪ್ರಸನ್ನನಿಗೂ ಊಟಕ್ಕೆ ಬಡಿಸಿದೆ. ಅವನಿಗೆ ಊಟ ಮಾಡಲು ಹೇಳಿ ನಾನು ಹೋಗಿ ನನ್ನ ರೂಮಿನಲ್ಲಿ ಮತ್ತೆ ಮಲಗಿಕೊಂಡೆ. ಬೆಳಗ್ಗೆ 8 ಗಂಟೆಗೆ ಎಚ್ಚರವಾಯಿತು. ಭಾನುವಾರವಾದದ್ದರಿಂದ ಸ್ವಲ್ಪ ನಿಧಾನವಾಗಿ ಎದ್ದರಾಯಿತು ಅಂತ ಬೆಡ್ ಮೇಲೆ ಸ್ವಲ್ಪ ಸಮಯವನ್ನು ಕಳೆದೆ. ಆನಂತರ ಎದ್ದು ಬ್ರಷ್ ಮಾಡಿ ತಿಂಡಿ ತಿನ್ನಲು ಕುಳಿತೆ. ಪ್ರಸನ್ನ ತಿಂಡಿಯನ್ನು ರೆಡಿ ಮಾಡಿದ್ದನ್ನ ನನಗೆ ತಿನ್ನಲು ಕೊಟ್ಟ. ಹಾಗೆ ಅದನ್ನು ತಿಂದು ಸ್ನಾನ ಮಾಡಲು ನಿರ್ಧರಿಸಿದೆ. ಅದಕ್ಕಾಗಿ ಲಂಗ, ಟವೆಲ್, ಜಾಕೆಟ್, ಸೀರೆ ಎಲ್ಲವನ್ನೂ ತೆಗೆದುಕೊಂಡು ಬಾತ್ರೂಮಿಗೆ ಹೋದೆ. ನಾನು ಒಳಗಡೆ ಸ್ನಾನಕ್ಕೆ ನಿಂತಾಗ ಪ್ರಸನ್ನ ಬಾತ್ರೂಮ್ ರೂಮಿನ ಹತ್ತಿರ ಬಂದು ಕೀ ಹೋಲಿಂದ ನಾನು ಸ್ನಾನ ಮಾಡುವುದನ್ನು ನೋಡುತ್ತಾ ನಿಂತಿದ್ದ. ಅದು ನನಗೆ ತಿಳಿಯಿತು. ಅದೆಷ್ಟು ದಿನದಿಂದ ಅವನು ನನ್ನನ್ನು ಹೀಗೆ ನೋಡುತ್ತಿದ್ದಾನೆ ಅನ್ನೋದು ಮಾತ್ರ ನನಗೆ ತಿಳಿಯಲಿಲ್ಲ. ನಾನು ಒಮ್ಮೆಲೆ ಬಾಗಿಲು ತೆರೆದು ಹೊರಗಡೆ ಬಂದೆ. ಪ್ರಸನ್ನ ನನ್ನನ್ನು ನೋಡಿ ಗಾಬರಿಯಾದ. ನಾನು ಒಮ್ಮೆಲೆ ಕೋಪದಿಂದ ಇಲ್ಲೇನು ಮಾಡುತ್ತಿದ್ದೀಯಾ ಪ್ರಸನ್ನ ಅಂತ ಕೇಳಿದೆ. ನಾನು ಅವನನ್ನು ಕೋಪದಿಂದ ಕಣ್ಣರಳಿಸಿ ನೋಡುತ್ತಿದ್ದೆ. ನನ್ನ ನೋಟವನ್ನು ನೋಡಿ ಅವನಿಗೆ ಭಯವಾಯಿತು. ಮೇಡಂ ಮೇಡಂ ಅಂತ ಸುಮ್ಮನೆ ನಿಂತಿದ್ದ. ನೀನು ಏನು ಮಾಡ್ತಾ ಇದ್ದೀಯಾ ಅಂತ ನಿನಗಾದರೂ ಗೊತ್ತಾ? ನೀನು ಹೀಗೆ ಮಾಡುವುದು ಸರಿನಾ ಅಂತ ಅವನ ಮೇಲೆ ಕೂಗಾಡಿದೆ. ನಾನೇನು ಮಾಡಿದೆ ಮೇಡಂ? ನಾನು ಇಲ್ಲಿ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೆ ಅಂತ ಬಡಬಡಿಸುತ್ತಿದ್ದ. ನೀನೇನು ಮಾಡುತ್ತಿದ್ದೀಯಾ ಅಂತ ನಿನಗೆ ಗೊತ್ತಿಲ್ವಾ? ನಮ್ಮ ಮನೆಯವರಿಗೆ ಹೇಳುತ್ತೇನೆ ಅಂತ ಹೇಳಿದೆ. ಆಗ ಪ್ರಸನ್ನ ತಪ್ಪಾಯಿತು ಮೇಡಂ, ಇನ್ನೊಮ್ಮೆ ಈ ರೀತಿ ಮಾಡಲ್ಲ, ಅವರಿಗೆ ಮಾತ್ರ ಹೇಳಬೇಡಿ ಅಂತ ಕೇಳಿಕೊಂಡ. ನಾನು ಕೋಪದಿಂದ ಈ ಕೂಡಲೇ ನೀನು ಮನೆಯನ್ನು ಬಿಟ್ಟು ಹೋಗು, 1 ನಿಮಿಷ ಇಲ್ಲಿ ಇರಬೇಡ ಅಂತ ಮತ್ತೆ ಕೂಗಾಡಿದೆ. ಆಗ ಅವನು ತಪ್ಪಾಯಿತು ಮೇಡಂ, ಇನ್ನೆಂದು ಈ ರೀತಿ ಆಗುವುದಿಲ್ಲ ಅಂತ ನನ್ನ ಕಾಲು ಹಿಡಿದುಕೊಂಡ. ಇಲ್ಲ, ನಿನ್ನನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ ಅಂತ ನಾನು ಫೋನ್ ತೆಗೆದುಕೊಂಡು ನನ್ನ ಗಂಡನಿಗೆ ಕಾಲ್ ಮಾಡಲು ನಂಬರ್ ಡಯಲ್ ಮಾಡುತ್ತಿದ್ದೆ. ಆಗ ಪ್ರಸನ್ನ ನನ್ನ 2 ಕೈಯನ್ನು ಹಿಡಿದುಕೊಂಡು ದಯವಿಟ್ಟು ಕ್ಷಮಿಸಿ ಬಿಡಿ ಮೇಡಂ, 1 ಸಾರಿ ನನಗೆ ಅವಕಾಶ ಕೊಡಿ, ಇನ್ನೆಂದು ಈ ರೀತಿ ಆಗುವುದಿಲ್ಲ ಅಂತ ಅಂಗಲಾಚಿ ಬೇಡುತ್ತಿದ್ದ. ಅವನು ನನ್ನ 2 ಕೈಯನ್ನು ಹಿಡಿದುಕೊಂಡಿದ್ದರಿಂದ ನನ್ನ ಮೈಯಲ್ಲಿ ಏನೋ ಒಂದು ರೀತಿಯ ಸಂಚಾರವಾಯಿತು. ಒಂದು ರೀತಿಯ ಆಸೆ ನನ್ನಲ್ಲಿ ಹುಟ್ಟತೊಡಗಿತ್ತು. ನಾನು ಕೂಡಲೇ ಇದೇ ಕೊನೆ ಸಾರಿ, ಇನ್ನೊಮ್ಮೆ ಈ ರೀತಿ ನಡೆದರೆ ಚೆನ್ನಾಗಿರುವುದಿಲ್ಲ ಅಂತ ಹೇಳಿ ಅವನ 2 ಕೈಯಿಂದ ತಪ್ಪಿಸಿಕೊಂಡು ನನ್ನ ರೂಮಿಗೆ ಹೋದೆ. ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬೆಡ್ ಮೇಲೆ ಬಿದ್ದುಕೊಂಡಿದ್ದೆ. ನನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರತೊಡಗಿದವು. ಅವನ ಕೈಯ ಸ್ಪರ್ಶದಿಂದ ಅವನ ಮೇಲಿನ ನಂಬಿಕೆ ಸ್ವಲ್ಪ ಸ್ವಲ್ಪವೇ ಆಸೆಯಾಗಿ ಬೆಳೆಯತೊಡಗಿದವು. ಕೋಪ, ಆಶ್ಚರ್ಯ, ಆಕರ್ಷಣೆ, ಗೊಂದಲ. ಆ ದಿನದಿಂದ ಪ್ರಸನ್ನ ನನ್ನ ಜೊತೆ ಮಾತನಾಡುವಾಗ ತುಂಬಾ ಭಯಪಡುತ್ತಿದ್ದ. ಏನೇ ಕೆಲಸ ಹೇಳಿದರೂ ತಲೆ ಕೆಳಗೆ ಮಾಡಿಕೊಂಡು ಹೇಳಿದ ಕೆಲಸವನ್ನು ಮಾಡಿ ಮುಗಿಸುತ್ತಿದ್ದ. ನಾನು ಆಗಾಗ ಅವನನ್ನು ಟಚ್ ಮಾಡಲು ಅವಕಾಶಕ್ಕಾಗಿ ಕಾಯುತ್ತಿದ್ದೆ. ಹೇಗಾದರೂ ಮಾಡಿ ಅವನ ಜೊತೆ ಒಮ್ಮೆ ಡಾನ್ಸ್ ಮಾಡಬೇಕು ಅನ್ನುವ ಆಸೆ ನನ್ನಲ್ಲಿ ಹುಟ್ಟತೊಡಗಿತ್ತು. ಹಾಗೆ 1-2 ದಿನಗಳು ಕಳೆದವು. ಒಮ್ಮೆ ನಾನು ರಾತ್ರಿ ಊಟವನ್ನು ಮುಗಿಸಿ ನನ್ನ ರೂಮಿಗೆ ಮಲಗಲು ಹೋದೆ. ಸ್ವಲ್ಪ ಹೊತ್ತು ಮಲಗಿದ ನಂತರ ಆಮೇಲೆ ನನಗೆ ಬಾಯಾರಿಕೆಯಾಗಿ ನೀರು ಕುಡಿಯಲು ಎಚ್ಚರವಾಯಿತು. ನೀರು ತರಲೆಂದು ಅಡುಗೆ ಮನೆಗೆ ಹೋದೆ. ಫ್ರಿಡ್ಜ್ ಹತ್ತಿರ ಹೋದಾಗ ಪ್ರಸನ್ನ ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ತನ್ನ ಫೋನಿನಲ್ಲಿ ಏನನ್ನು ನೋಡುತ್ತಾ ನಿಂತಿದ್ದ. ನಾನು ಮೆಲ್ಲಗೆ ಹೋಗಿ ಅವನ ಹತ್ತಿರ ನಿಂತು ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದೆ. ಅವನು ಕೂಡಲೇ ಗಾಬರಿಯಿಂದ ತನ್ನ ಫೋನನ್ನು ತನ್ನ ಕಿಸೆಯೊಳಗೆ ಹಾಕಿಕೊಂಡ. ನಾನು ಅವನಿಗೆ ನಿನ್ನ ಫೋನ್ ಕೊಡು ಅಂತ ಹೇಳುತ್ತಾ ಅವನ ಕೈಯಿಂದ ಫೋನನ್ನು ತೆಗೆದುಕೊಂಡು ಅವನು ಏನು ನೋಡುತ್ತಿದ್ದಾನೆ ಅಂತ ನೋಡಿದೆ. ಯಾವುದೋ ವಿಡಿಯೋ ಬರುತ್ತಿತ್ತು. ನೋಡುವುದಕ್ಕೆ ತುಂಬಾ ಚೆನ್ನಾಗಿತ್ತು.
ನಾನು ಕೂಡ ಸ್ವಲ್ಪ ಹೊತ್ತು ನೋಡಿದೆ. ಅದನ್ನು ನೋಡುತ್ತಾ ನನಗೆ ಡ್ಯಾನ್ಸ್ ಮಾಡುವ ಆಸೆಯಾಯಿತು. ಆದರೆ ಅವನ ಮುಂದೆ ತೋರಿಸಿಕೊಳ್ಳದೆ ಕೋಪ ಬಂದವಳಂತೆ ಏನು ನೋಡುತ್ತಿದ್ದೀಯಾ ಅಂತ ಕೇಳಿದೆ. ಆಗ ಅವನು ಏನಿಲ್ಲ ಮೇಡಮ್, ಸ್ವಲ್ಪ ಟೈಮ್ ಪಾಸ್ಗೆ ಅಂತ ನೋಡ್ತಾ ಇದ್ದೆ ಅಂತ ಹೇಳಿದ. ಅವನು ನಾಚಿಕೊಂಡು ನಿಂತ. ಸರಿ, ನನ್ನ ಗಂಡನಿಗೆ ಹೇಳಿಕೊಡುತ್ತೇನೆ ಅಂತ ಹೇಳಿ ಹೆದರಿಸೋಣ ಅಂದುಕೊಂಡೆ. ನಾನು ಹಾಗೆ ಯೋಚಿಸುತ್ತಿರುವಾಗ ನನ್ನ ಕೈಯಲ್ಲಿರುವ ಫೋನನ್ನು ಅವನು ಕಿತ್ತುಕೊಂಡ. ಏನು, ನನ್ನ ಕೈಯಲ್ಲಿರುವ ಫೋನನ್ನು ಕಿತ್ತುಕೊಳ್ಳುತ್ತಿದ್ದೀಯಾ ಅಂತ ಕೇಳಿದೆ. ಆಗ ಅವನು ಸುಮ್ಮನೆ ನನ್ನ ಕಡೆ ನೋಡುತ್ತಾ ನಿಂತ. ಹೇಗಾದರೂ ಮಾಡಿ ಅವನನ್ನು ಕೆರಳಿಸಬೇಕು ಅಂತ ಅಂದುಕೊಂಡೆ. ಅವನಿಗೆ ನನ್ನ ಅಂದ ಚೆನ್ನಾಗಿ ಕಾಣಿಸುವ ಹಾಗೆ ಸ್ವಲ್ಪ ನನ್ನ ಸೆರಗು ಜಾರುವ ಹಾಗೆ ಮಾಡಿದೆ. ಹಾಗೆ ಅವನಿಂದ ಬೇರೆ ಕಡೆ ತಿರುಗಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಅವನು ಹಿಂದಿನಿಂದ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಅವನು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಎಂದರೆ ನನಗೆ ಎಷ್ಟೇ ಪ್ರಯತ್ನಪಟ್ಟರೂ ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಅವನ ಗಟ್ಟಿಯಾದ ಬಂಧನಕ್ಕೆ ನಾನು ಕರಗಿ ಹೋದೆ. ನನಗೆ ಆಗ ಡ್ಯಾನ್ಸ್ ಮಾಡುವ ಮನಸ್ಸು ಆಯಿತು. ನಾನು ಯೋಚಿಸುತ್ತಿರುವಂತೆಯೇ ಅವನು ನನ್ನ ಸೀರೆಯನ್ನು ಕೆಳಗೆ ಜಾರಿಸಿಬಿಟ್ಟ. ಹಾಗೆ ನನ್ನನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಅವನನ್ನು ಹಾಗೆ ಸೋಫಾದ ಹತ್ತಿರ ಕರೆದುಕೊಂಡು ಹೋದೆ. ಅವನು ಸುಮ್ಮನೆ ನನ್ನ ಅಂದವನ್ನು ಆನಂದಿಸುತ್ತಾ ನಿಂತಿದ್ದ. ಬೇಗ ಸ್ಟಾರ್ಟ್ ಮಾಡು ಡ್ಯಾನ್ಸ್ ಅನ್ನ ಅಂತ ಹೇಳಿದೆ. ಅವನು ಕೂಡ ಸ್ವಲ್ಪ ಹೊತ್ತಲ್ಲೇ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ. ಅವನ ಡ್ಯಾನ್ಸ್ ಅಲ್ಲಿ ಏನೋ ವಿಶೇಷವಿತ್ತು. ನಾನು ಅದನ್ನು ಈ ಹಿಂದೆ ಎಂದು ನೋಡಿರಲಿಲ್ಲ. ನನ್ನ ಗಂಡ ಕೂಡ ಅಂತಹ ಡ್ಯಾನ್ಸ್ ಅನ್ನ ಯಾವತ್ತೂ ತೋರಿಸಿರಲಿಲ್ಲ. ನಾನು ಅವನ ಅಭಿಮಾನಿಯಾಗಿ ಬಿಟ್ಟೆ. ಅವನ ಡ್ಯಾನ್ಸ್ ಅಲ್ಲಿ ತುಂಬಾ ವಿಧಗಳಿದ್ದವು. ಈ ರೀತಿ ಬೇರೆ ಬೇರೆ ರೀತಿಯ ಡ್ಯಾನ್ಸ್ ಮಾಡಬಹುದು ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ಆ ರಾತ್ರಿ ಪೂರ್ತಿ ನಾವಿಬ್ಬರು ಡ್ಯಾನ್ಸ್ ಮಾಡಿದೆವು. ಕಾಮ, ಕುತೂಹಲ, ಆಸೆ, ಆನಂದ. ಬೆಳಗ್ಗೆ ಆದಾಗ ಪ್ರಸನ್ನ ನನ್ನ ಹತ್ತಿರ ಬಂದ. ಮೇಡಮ್, ಈಗ ನನ್ನನ್ನು ಮನೆಗೆ ಬಿಟ್ಟು ಹೋಗು ಅಂತ ಹೇಳುತ್ತೀರಾ ಅಂತ ಕೇಳಿದ. ನಾನು ಅವನ ಶರ್ಟ್ ಕಾಲರ್ ಹಿಡಿದು, ನೀನು ಹೋದರೆ ನನಗೆ ಡ್ಯಾನ್ಸ್ ಕಲಿಸ. ಸಿಕ್ಕೊಡುವವರು ಯಾರು? ನೀನು ಇಲ್ಲೇ ಇರು, ನನಗೆ ಬೇಕಾದಾಗಲೆಲ್ಲ ಡ್ಯಾನ್ಸ್ ಹೇಳಿಕೊಡು ಅಂತ ಹೇಳಿದೆ. ಅವನು ನಗುತ್ತಾ ಆಯ್ತು ಮೇಡಮ್ ಅಂತ ಹೇಳಿದ. ಆ ದಿನದಿಂದ ನನ್ನ ಗಂಡ ಬರುವವರೆಗೆ ನಮ್ಮ ಡ್ಯಾನ್ಸ್ ನಿಮಿತ್ತವೂ ನಡೆಯುತ್ತಿತ್ತು. ನನ್ನ ಗಂಡ ಊರಿಗೆ ಹೋದ 3 ದಿನಕ್ಕೆ ಸರಿಯಾಗಿ ಒಂದು ದಿನ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಪ್ರಸನ್ನನಿಗೆ ಅಡುಗೆ ಮಾಡಲು ಹೇಳಿ ನಾನು ನನ್ನ ರೂಮಿನಲ್ಲಿ ಕೂತು ಏನೋ ಕೆಲಸ ಮಾಡುತ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ನನ್ನ ಫೋನ್ ರಿಂಗ್ ಆಯ್ತು. ನೋಡಿದರೆ ನನ್ನ ಗಂಡನ ಕಾಲ್. ಹಲೋ ಅಂತ ಹೇಳಿದೆ. ಹಲೋ, ಹೇಗಿದ್ದೀಯಾ ಅಂತ ಕೇಳಿದರು. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕೇಳಿದೆ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಜೆ ನಾನು ವಾಪಸ್ಸು ಬರ್ತೀನಿ. ನೀನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಡು ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ನನಗೆ ದಿಗ್ಭ್ರಮೆಯಾಯಿತು. 3 ದಿನದಲ್ಲೇ ವಾಪಸ್ಸು ಬರ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಪ್ರಸನ್ನನಿಗೆ ವಿಷಯ ಹೇಳಿ ಮನೆಯನ್ನು ಸ್ವಚ್ಛಗೊಳಿಸಲು ಹೇಳಿದೆ. ಅವನು ಕೂಡ ಬೇಗನೆ ಎಲ್ಲಾ ಕೆಲಸ ಮುಗಿಸಿದ. ಸಂಜೆ 5 ಗಂಟೆಗೆ ನನ್ನ ಗಂಡ ಮನೆಗೆ ಬಂದರು. ನಾನು ಅವರಿಗೆ ಕಾಫಿ ಕೊಟ್ಟೆ. ಅವರು ಕುಡಿದು ಮನೆ ತುಂಬಾ ಕ್ಲೀನ್ ಆಗಿದೆ, ಚೆನ್ನಾಗಿ ನೋಡಿಕೊಂಡಿದ್ದೀಯಾ ಅಂತ ಹೇಳಿದರು. ಹೌದು ಅಂತ ಹೇಳಿದೆ. ಪ್ರಸನ್ನ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತಾನೆ. ಅವನ ಬಗ್ಗೆ ನಿನಗೆ ಏನು ಅನಿಸುತ್ತದೆ ಅಂತ ಕೇಳಿದರು. ನನಗೆ ಗಾಬರಿಯಾಯಿತು. ಅವನು ತುಂಬಾ ಒಳ್ಳೆಯವನು, ಹೇಳಿದ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾನೆ ಅಂತ ಹೇಳಿದೆ. ಸರಿ, ನೀನು ರೆಡಿಯಾಗು, ನಾವಿಬ್ಬರೂ ಹೊರಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿದರು. ನಾನು ಬೇಗನೆ ರೆಡಿಯಾಗಿ ಅವರ ಜೊತೆ ಹೊರಟೆ. ನಾವು ಒಂದು ರೆಸ್ಟೋರೆಂಟ್ಗೆ ಹೋದೆವು. ಊಟ ಮಾಡುವಾಗ ನನ್ನ ಗಂಡ ನನ್ನ ಕೈ ಹಿಡಿದುಕೊಂಡು ನಾನು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಹೇಳಿದರು. ನನಗೆ ನಾಚಿಕೆಯಾಯಿತು. ಊಟ ಮುಗಿಸಿ ಮನೆಗೆ ಬಂದೆವು. ನನ್ನ ಗಂಡ ನನಗೆ ಹತ್ತಿರ ಬಂದು ಇವತ್ತು ನಾವಿಬ್ಬರೂ ತುಂಬಾ ಎಂಜಾಯ್ ಮಾಡೋಣ ಅಂತ ಹೇಳಿದರು. ನಾನು ಸುಮ್ಮನೆ ನಗುತ್ತಾ ತಲೆ ಅಲ್ಲಾಡಿಸಿದೆ. ಅವರು ನನ್ನನ್ನು ಮಂಚದ ಹತ್ತಿರ ಕರೆದುಕೊಂಡು ಹೋಗಿ ನನ್ನ ಸೀರೆ ತೆಗೆದರು. ನನ್ನ ದೇಹವನ್ನು ಮುಟ್ಟು ಕೊಡುತ್ತಿದ್ದರು. ನನಗೆ ಅವರ ಸ್ಪರ್ಶದಿಂದ ಏನೋ ಒಂದು ರೀತಿಯ ಸಂಚಲನ ಉಂಟಾಯಿತು. ಆದರೆ ನನ್ನ ಮನಸ್ಸಿನಲ್ಲಿ ಪ್ರಸನ್ನನ ಮುಖವೇ ಬರುತ್ತಿತ್ತು. ನನ್ನ ಗಂಡ ನನ್ನನ್ನು ಪ್ರೀತಿಯಿಂದ ಮುತ್ತು ಕೊಡುತ್ತಿದ್ದರು. ಆದರೆ ನನ್ನ ಮನಸ್ಸು ಮಾತ್ರ ಪ್ರಸನ್ನನ ಡ್ಯಾನ್ಸ್ ನಲ್ಲೇ ಇತ್ತು. ನನ್ನ ಗಂಡ ನನ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದರು. ಆದರೆ ನನ್ನ ಕಣ್ಣುಗಳು ಮಾತ್ರ ಪ್ರಸನ್ನನನ್ನು ಹುಡುಕುತ್ತಿದ್ದವು. ನನ್ನ ಗಂಡ ನನ್ನನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ನನ್ನ ಮನಸ್ಸು ಮಾತ್ರ ಪ್ರಸನ್ನನ ನೆನಪಿನಲ್ಲೇ ಕಳೆದು ಹೋಗಿತ್ತು. ನನ್ನ ಗಂಡನಿಗೆ ನನ್ನ ವರ್ತನೆಯಲ್ಲಿ ಬದಲಾವಣೆ ಕಾಣಿಸಿತು. ಏನಾಗಿದೆ ನಿನಗೆ? ಏನಾದರೂ ತೊಂದರೆ ಇದೆಯೇ ಅಂತ ಕೇಳಿದರು. ನಾನು ಸುಮ್ಮನೆ ತಲೆ ಅಲ್ಲಾಡಿಸಿದೆ. ನೀನು ಬೇರೆ ಏನೋ ಯೋಚನೆ ಮಾಡುತ್ತಿದ್ದೀಯಾ, ನನಗೆ ಹೇಳು ಅಂತ ಹೇಳಿದರು. ನಾನು ಸುಮ್ಮನೆ ಮೌನವಾಗಿದ್ದೆ. ನನಗೆ ನಿಜ ಹೇಳು, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿದರು. ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ನನಗೆ ಸ್ವಲ್ಪ ತಲೆನೋವು ಇದೆ ಅಂತ ಸುಳ್ಳು ಹೇಳಿದೆ. ಸರಿ, ನೀನು ಮಲಗು,
ನಾನು ನಿನಗೆ ತಲೆಗೆ ಮಸಾಜ್ ಮಾಡ್ತೀನಿ ಅಂತ ಹೇಳಿದರು. ಅವರು ನನ್ನ ತಲೆಗೆ ಮಸಾಜ್ ಮಾಡಿದರು. ನಾನು ಹಾಗೆ ಮಲಗಿಕೊಂಡೆ. ಮರುದಿನ ಬೆಳಗ್ಗೆ ಎದ್ದಾಗ ನನ್ನ ಗಂಡ ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದರು. ಇವತ್ತು ನಾವಿಬ್ಬರೂ ಹೊರಗೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿದೆ. ನಾವು ಶಾಪಿಂಗ್ ಮಾಲ್ಗೆ ಹೋದೆವು. ನನಗೆ ಬೇಕಾದ ಎಲ್ಲಾ ಬಟ್ಟೆಗಳನ್ನು ತೆಗೆದುಕೊಂಡೆ. ನನ್ನ ಗಂಡ ನನಗೆ ಒಂದು ಸುಂದರವಾದ ಸೀರೆ ತೆಗೆದುಕೊಟ್ಟರು. ನಾನು ತುಂಬಾ ಖುಷಿಯಾದೆ. ಮನೆಗೆ ಬಂದ ನಂತರ ನಾನು ಆ ಸೀರೆಯನ್ನು ಹಾಕಿಕೊಂಡು ನನ್ನ ಗಂಡನಿಗೆ ತೋರಿಸಿದೆ. ನೀನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀಯಾ ಅಂತ ಹೇಳಿದರು. ನಾನು ನಾಚಿಕೊಂಡೆ. ರಾತ್ರಿ ಊಟ ಮಾಡಿ ಮಲಗುವಾಗ ನನ್ನ ಗಂಡ ನನ್ನನ್ನು ಹತ್ತಿರಕ್ಕೆ ಕರೆದುಕೊಂಡು, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನೀನು ನನ್ನ ಜೀವನದಲ್ಲಿ ಬಂದಿದ್ದು ನನ್ನ ಅದೃಷ್ಟ ಅಂತ ಹೇಳಿದರು. ನಾನು ಅವರ ಕಣ್ಣುಗಳನ್ನು ನೋಡಿ, ನಾನು ಕೂಡ ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ ಅಂತ ಹೇಳಿದೆ. ಆದರೆ ನನ್ನ ಮನಸ್ಸಿನಾಳದಲ್ಲಿ ಮಾತ್ರ ಪ್ರಸನ್ನನ ನೆನಪುಗಳು ಇನ್ನೂ ಹಸಿರಾಗಿದ್ದವು.